ಆಗುತ್ತೆ ಅಂತ ಅನ್ಸುತ್ತೆ ಸರ್ ನೀವು ಪರ್ಸನಲ್ ಆಗಿ? ಅಲ್ಲ, ನೀವ್ ಹೇಳ್ಬೇಕು, ಇದೆಲ್ಲ ನೀವ್ ಮಾತಾಡ್ಲಿ ಅಂತ ಬಿಟ್ಟಿರೋದು. ಆದ್ರೆ ಸೂಪರ್ ನೀವು ಹೇಳಿದ್ರಿ 2030 ಇಲ್ಲಿ ಲೈಟಿಂಗ್ ಇರೋದಾ? ಓಕೆ. 2030 ನೀವು ಇಮ್ಯಾಜಿನರಿ ಒಂದು ಜಗತ್ತನ್ನ ತೋರಿಸಿದ್ರಿ ಸೂಪರ್ ಅಲ್ಲಿ. ಅವಾಗ ಕೈ ತೋರಿಸಿದ್ದೆ ಹಿಂಗೆ ಅಂತ ನೀವು ನಮಗೆ ವಾಪಸ್ ಕೈ ತೋರಿಸ್ಬಿಟ್ರಿ, ಅದಕ್ಕೆ ನಾವು ನಿಮ್ಗೆ ಇದನ್ನ ತೋರಿಸ್ತಾ ಇದೀವಿ ಅಷ್ಟೇ. ಸರ್ ವಾರ್ನರ್ ಆಯ್ತು, ಟ್ರೈಲರ್ ಬರುತ್ತಾ? ಏನಂದ್ರಿ? ವಾರ್ನರ್ ಆಯ್ತು, ಟ್ರೈಲರ್ ಬರುತ್ತಾ? ಬೇಕಾ ಟ್ರೈಲರ್? ಟ್ರೈಲರ್ ಟೀಸರ್ ಬೇಡ ಅಂತಾನೆ ವಾರ್ನರ್ ಬಿಟ್ಟಿರೋದು. ಸರ್ ನಿನ್ನೆ ಸುದೀಪ್ ಸರ್ ಒಂದು ಮಾತನ್ನ ಹೇಳಿದ್ರು, 25ಕ್ಕೆ ಅವ್ರು ಬರ್ತಾ ಇದ್ದಾರೆ ಮ್ಯಾಕ್ಸ್ ಅಲ್ಲಿ. 5 ದಿನ ಮುಂಚೆ ನಮ್ ಗುರುಗಳು ಬರ್ತಾರೆ, ಆಮೇಲೆ ನಾನು ಶಿಷ್ಯ ಬರ್ತೀನಿ ಅಂತಂದ್ರು. ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅವ್ರು ಹೇಳಿದ್ರ ಮೇಲೆ ಇನ್ನೇ ನಾನೇನ್ ಮಾತಾಡೋದಿದೆ, ಅವರೇ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ ನಿಮಗೆ. ಸರ್ ಹಾ, ನಮಸ್ಕಾರ. ಕೇಳ್ಬೋದಾ ಸರ್? ಹಾ, ಖಂಡಿತ ಅಮ್ಮ. ಸರ್, ಫಸ್ಟ್ ಆಫ್ ಆಲ್ ರಿಯಲಿ ಅ ನೈಸ್ ವಾರ್ನರ್ ಸರ್. ಇಟ್ಸ್ ಅ ಗುಡ್ ಒನ್. ಓ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Okay. ಇದಲ್ವಾ ನಿಜವಾದ ಇದಂದ್ರೆ? ಅಂದ್ರೆ ಇದು ಬಹಳ ಕೇಳಕ್ ರೇರ್ ಆಕ್ಚುಲಿ. ಯೂಶಲಿ ಕ್ವಶನ್ ಕೇಳೋ ಮೂಡಲ್ಲಿ ಹೇಳ್ತಾರೆ. ಫಸ್ಟ್ ನೀವು ಅಪ್ರಿಶಿಯೇಟ್ ಮಾಡಿದೀರಾ, ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲ ಸರ್, ನಾವೆಲ್ಲೋ ಒಂದು ಇಂಟರ್ವ್ಯೂ ಹಿಂಗೆ ಮಾತಾಡ್ತಾ ತಮಾಷೆಗೆ ಒಂದ್ ಕಡೆ ಎಲ್ಲೋ ಒಂದು 5 ವರ್ಷದ ಹಿಂದೆ ಒಬ್ಬ ಪ್ರೆಸ್ ಅವ್ರು ನನ್ನ ಕೇಳ್ತಾರೆ, ಸರ್ ನಾವು ಪ್ರೆಸ್ ಅವರು, ನಾವು ಸಾಮಾನ್ಯ ಜನರಲ್ಲ, ನಮ್ಗೊಂದು ಲಿಮಿಟೇಷನ್ ಇರುತ್ತೆ ಅಂತ ನಾನು ಅವ್ರಿಗೆ ಹೇಳಿದೀನಿ, ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ, ಪ್ರೆಸ್ ಅವ್ರು ಆಗ್ತೀರಾ, ನೀವು ಪತ್ರಕರ್ತರಾಗ್ತೀರಾ ಅಂತ. ಸೊ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ರೆ ನೀವು ತುಂಬಾ ಖುಷಿ ಅನಿಸ್ತಾ ಇದೆ. ಸರ್, ವಿ ಆರ್ ಆಲ್ ಟಾಕಿಂಗ್ ಫ್ರಮ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಓನ್ಲಿ ಸರ್. ಥ್ಯಾಂಕ್ ಯು. ಓಕೆ. ಒಂದು ಸರ್, ನಾವು ಒಂದು ನೋಡಿದ್ದು, ನೀವು ಸ್ಟಾರ್ಟಿಂಗ್ ಮುಹೂರ್ತದ ಟೈಮಲ್ಲೆಲ್ಲ ನಾಮ ಹಾಕೊಂಡ್ ಬರ್ತಾ ಇದ್ರಿ, ಆ ಸಿಗ್ನೇಚರ್ ಸ್ಟೈಲೇ ಹೊಟ್ಟೋಗ್ಬಿಟ್ಟಿದೆ ನಿಮ್ಮ ಮಕ್ಕಳಿಂದ. ಸೊ ಆರ್ ಯು ರೆಡಿ ಟು, ಅಂದ್ರೆ ಆಡಿಯನ್ಸ್ಗೆ ನಾಮ ಹಾಕಕ್ ರೆಡಿ ಆಗಿದ್ದೀರಾ ಅಂತ? ನೋಡ್ಕೊಳ್ಳಿ, ಕನ್ನಡಿಲಿ ನೋಡ್ಕೊಂಡ್ ಬಂದಿಲ್ವಾ ನೀವು? ಓಕೆ, ಕಮಿಂಗ್ ಟು ವಾರ್ನರ್, ಆಕ್ಚುಲಿ ಒಂದೇನಂದ್ರೆ ಇಲ್ಲೆಲ್ಲೋ ಇಟ್ ಮಿರರ್ಸ್ ದ ಪ್ರೆಸೆಂಟ್ ಸಿಸ್ಟಮ್, ದ ಗವರ್ಮೆಂಟ್. ನೀವು ಈ ತರನೇ ಗವರ್ಮೆಂಟ್ ಮುಂದುವರೆದ್ರೆ ನಿಮ್ಗೆ ಬಾಳೆಹಣ್ಣು ಖರೀದಿ ಮಾಡಕ್ಕೂ ಕಾಸಿರಲ್ಲ, ಕೈಗೆ ಚಿಪ್ ಸಿಗುತ್ತೆ ಅಂತ ಏನೋ ಹೇಳಕ್ ಹೊರಟಿದ್ರ ಅಂತ, ಸಿಂಪಲ್ ಆಗಿ ಹೇಳಕ್ಕೆ. ಇಸ್ ದಿಸ್ ದ ಅಂಡರ್ ಬಾಟಮ್ ಲೈನ್ ಆಫ್ ದಿಸ್ UI? ನೀವೇ ಹೇಳ್ಬಿಟ್ರಲ್ಲ ಬಾಟಮ್ ಲೈನ್. ಅಲ್ಲ, ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಸರ್, ಬಿಕಾಸ್ ದಟ್ ಶೋಸ್ ಲೈಕ್. ಹೇಳಿ, ನಾನು ಏನ್ ಅನ್ಸುತ್ತೋ ತೋರಿಸಿದೀನಿ, ಇನ್ನು ಅದ್ರ ಬಗ್ಗೆ ನೀವ್ ಹೇಳ್ಬೇಕಲ್ವಾ? ಈಗ ನಾನು ಮತ್ತೆ ಹೌದೌದು ಅಂದ್ರೆ ಹೆಂಗಿರುತ್ತೆ? ಪದೇ ಪದೇ ನಾವೇ ಹೇಳ್ತಾ ಇದೀವಿ ಸರ್, ನಿಮ್ಮಿಂದ ತಿಳ್ಕೊಳ್ಳೋದು. ನಿಮ್ಗೆ ಏನ್ ಅನಿಸಿಕೆ? ಬಿಕಾಸ್ ಆರ್ ಯು ಓಕೆ ಆಸ್ ಅನ್ ಆಡಿಯನ್ಸ್, ಇಫ್ ವಿ ಆಸ್ಕ್ ಯು ದಿಸ್ ಕ್ವೆಶನ್, ಏನಂತ ನೀವ್ ಹೇಳ್ತೀರಾ? ಇದು ದ ಕೈಂಡ್ ಆಫ್, ಅಂದ್ರೆ ಮುಂದೆ ಲೈಕ್ ಇನ್ಫ್ಲೇಷನ್, ಕೋವಿಡ್, ವಾಟ್ ಎವರ್ ಸಿಸ್ಟಮ್, ಏನಂದ್ರೆ ಅಲ್ಲಿ ಎಲ್ಲಾರು ಮೆನ್ ಗೋ ಟು ದ ಮಾಸ್ ಅಂತ ನೀವು ಎಲ್ಲಾರು ಮಾಸ್ ಕಳಿಸ್ತಾ ಇದಾರ ಅಂತ ಅಲ್ಲಿ ಹೇಳ್ತಾ ಇದ್ದೀರಾ. ಬಟ್ ಇಲ್ಲಿ ಫ್ಯೂಚರಿಸ್ಟಿಕ್ ನೋಡಿದ್ರೆ ಬಾಳೆಹಣ್ಣು ತಗೊಳಕ್ಕೂ ಕಾಸಿರಲ್ಲ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳಿದಿರಾ. ಸೊ ವಿ ಆರ್ ಆಸ್ಕಿಂಗ್, ಇಸ್ ದಿಸ್ ದ ಯು ಆರ್ ಟಾರ್ಗೆಟಿಂಗ್, ಆರ್ ಯು ಐ ಓಪನರ್ ಫಾರ್ ದ ಪ್ರೆಸೆಂಟ್ ಕರೆಂಟ್ ಸಿಸ್ಟಮ್ ಅಂತ? ಇಲ್ಲ, ಅದು ಕೇಳಿ, ಟ್ವಿಸ್ಟ್ ಈಗಲೇ ಹೇಳ್ಬಿಟ್ರೆ ಏನಿರುತ್ತೆ, ನೀವು ಥಿಯೇಟರ್ ನೋಡಿದಾಗ ಇನ್ನೊಂದು ಟ್ವಿಸ್ಟ್ ಇರುತ್ತೆ. ಈಗ ಇದೇ ಸಿನಿಮಾ ಅನ್ಕೊಂತೀರಾ, ಫಸ್ಟ್ ಒಂದ್ ಬಂದಾಗ ಅದೇ ಸಿನಿಮಾ ಅನ್ಕೊಂಡ್ರಿ, ಆತರ ಅಲ್ವಾ? ಆ ಒಂದು ಥ್ರಿಲ್ ನಾನು ಕಳಿಯಕ್ಕೆ ಇಷ್ಟಪಡಲ್ಲ, ಇಲ್ಲೇ ಹೇಳ್ಬಿಟ್ಟು. ಓಕೆ ಸರ್. ಉಪ್ಪಿ ಸರ್, ನಮಸ್ತೆ. ಇಲ್ಲಿ ಕಾರ್ತಿಕ್, ಪ್ರಜಾ ಟಿವಿಯಿಂದ. ನಮಸ್ಕಾರ ಸರ್. ವಾರ್ನರ್ ಬಹಳ ಪ್ರಸ್ತುತವಾಗಿದೆ, ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಆ ವಾರ್ನರ್ ಬರೋದಕ್ಕಿಂತ ಮುಂಚೆ. ವಿಶ್ವದ ಜನಸಂಖ್ಯೆ 8 ಬಿಲಿಯನ್ ದಾಟ್ತಾ ಇದೀವಿ. ನಿಮಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್, ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ಬಗೆಹರಿಯುತ್ತಾ? ನಾವೆಲ್ಲರೂ ನಾವು ಕೇಳ್ಕೊಬೇಕು ಎಲ್ರು. ಇದು ಎಲ್ಲಿವರೆಗೂ ಹೋಗಲ್ವೋ, ನೀವ್ ಹೇಳಿ, ನೀವ್ ಮಾಡಿ, ನೀವು ನೋಡಿ ಅನ್ನೋವರೆಗೂ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಯು ಅಂಡ್ ಐ ಸೇರಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಸರ್ ನಮಸ್ತೆ. ಈಗ ಪ್ರಮುಖವಾಗಿ ಏನಂತಂದ್ರೆ, ನೀವು ಒಂದೇ ಒಂದು ಡೈಲಾಗ್ ಹೇಳಿದ್ರಿ. ಸಹಜವಾಗಿ ಉಪ್ಪಿ ಸರ್ ಸಿನಿಮಾ ಅಂದಾಗ ಡೈಲಾಗ್ಗಳಿಗೂ ಒಂದು ಮಹತ್ವ ಇರುತ್ತೆ. ಒಂದ್ ಡೈಲಾಗ್ ಅಲ್ಲೇ ಇಡೀ ಸಿನಿಮಾನ ಅರ್ಥ ಮಾಡಿಸುವಂತ ಪ್ರಯತ್ನ ಆಗಿದೆ ಅಂತ ಹೇಳ್ಬೋದು ಸರ್. ಈ ಧಿಕ್ಕಾರಕ್ಕಿಂತ ಅಧಿಕಾರ ಮುಖ್ಯ ಅನ್ನೋದು. ಈ ಪವರ್ ಸಿಸ್ಟಮ್ ನ ಉಪ್ಪಿ ಸರ್ ಪರ್ಸನಲ್ ಲೈಫ್ ಅಲ್ಲಿ ಎಷ್ಟು ಬಿಲೀವ್ ಮಾಡ್ತಾರೆ? ಯಾಕಂತಂದ್ರೆ ನೀವು ಒಬ್ಬ ರಾಜಕಾರಣಿಯ ವಿಂಗಲ್ಲೂ ಕೂಡ ಯೋಚನೆ ಮಾಡ್ತೀರಿ, ಸೋಷಿಯಲ್ ಲೈಫ್ ವಿಚಾರವಾಗಿನೂ ನೀವಂದ್ರೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರ್ತೀರಿ. ಸೊ ಈ ಸಾಧ್ಯತೆಗಳು, ಅಂದ್ರೆ ನೀವು ತೋರಿಸುವಂತ ಸಿನಿಮಾ ಸಾಧ್ಯತೆಗಳು ಜನರಿಗೆ ಎಲ್ಲೋ ಅರ್ಥ ಆಗಿ ಬದಲಾಗುವಂತದ್ದಾದ್ರೆ ನಿಮ್ಮ ಹಿಂದಿನ ಸಿನಿಮಾಗಳು ಕೂಡ ಸಾಕಷ್ಟು ಸಂದೇಶವನ್ನು ಕೊಡುತ್ತೆ.
UI ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಎಷ್ಟು ಸ್ಫೂರ್ತಿ ಆಗ್ಬೋದು ಅನ್ನುವಂಥದ್ದು ಸರ್. ಅಲ್ಲ, ಇದರಲ್ಲಿ ಒಂದಿದೆ ಆಕ್ಚುಲಿ ಅದನ್ನ ಬಹಳ ಕಷ್ಟ ಆಗ್ಬೋದು ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದು. ಬಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಾತ್ರ ನೀವು ನಿಜವಾಗ್ಲೂ ಎಕ್ಸ್ಟ್ರಾಂಡ್ರಿ ಆಗ್ಬಿಡ್ತೀರಾ. ಫುಲ್ ಪಿಕ್ಚರ್ ಹಂಗಿರಲ್ಲ. ಫುಲ್ ಪಿಕ್ಚರ್ ಬೇರೆ ತರನೇ ಇರುತ್ತೆ, ನಿಮ್ಗೆಲ್ಲ ಮಜಾ ಸಿಗುತ್ತೆ, ಎಲ್ಲ ರೀತಿನೂ ಇರುತ್ತೆ. ಬಟ್ ಒಂದ್ ಎಲಿಮೆಂಟ್ ಇದೆ, ಅದು ಬಹಳ ಕಷ್ಟ ಅರ್ಥ ಆಗೋದು. ಅದು ಯಾರೋ ಒಬ್ರಿಗೆ ಅರ್ಥ ಆದ್ರೆ ಅವ್ರು 10 ಜನಕ್ಕೆ ಹೇಳಲೇಬೇಕು, ಅಷ್ಟು ಮಾತ್ರ ಹೇಳಬಲ್ಲೆ. ಸರ್, ರಿಯಲ್ ಲೈಫ್ ಅಲ್ಲಿ ಉಪ್ಪಿ ಸರ್ಗೆ ಪವರ್ ಸಿಕ್ಕರೆ ಏನಾಗುವಂತ ಒಂದು ದೊಡ್ಡ ಡ್ರೀಮ್ ಇದೆ ಸರ್, ಏನ್ ಚೇಂಜ್ ಮಾಡುವಂತ ಚಾಲೆಂಜ್ ಇದೆ ಸರ್ ನಿಮ್ಗೆ? ತೋರಿಸಿದಿನಲ್ಲ, ಪವರ್ ಸಿಕ್ಕರೆ ಏನ್ ಮಾಡ್ತೀನಿ ಅಂತ. ಅಲ್ಲ ಸರ್, ಈ ಗಡ 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 ಗಡಗ ಅಷ್ಟೇನಾ ಸರ್ ಅದಕ್ಕೆ ಸೊಲ್ಯೂಷನ್? ಸರ್, ಫೈನಲಿ ಒಂದ್ ಪ್ರಶ್ನೆ, ನಿನ್ನೆ ಕೂಡ ಸುದೀಪ್ ಸರ್ ಕೇಳಿದ್ವಿ, ಕನ್ನಡ ಚಿತ್ರೋದ್ಯಮದಲ್ಲಿ ಈ ಡಿಸೆಂಬರ್ ತಿಂಗಳು ಅನ್ನೋಂಥದ್ದು ಸ್ಟಾರ್ಗಳಿಗೆ ಲಕ್ಕಿಯೆಸ್ಟ್ ಅಂತಂದು ರಿಲೀಸ್ ಮಾಡುವಂತದ್ದ, ಅಥವಾ ನಿಮ್ಗೆ ಈ ಅದೃಷ್ಟದ ಮೇಲೆ ಎಷ್ಟೊಂದು ನಂಬಿಕೆ ಇದೆ, ಮತ್ತೆ ಪರ್ಟಿಕ್ಯುಲರ್ ಆಗಿ ಈ ಕ್ಲಾಶ್ ವಿಚಾರವಾಗಿ ಹೇಗೆ ನೀವು ತಗೊಳ್ತಾ ಇದೀರಿ ಅನ್ನೋಂಥದ್ದು? ಇಲ್ಲ, ಆತರ ಅಲ್ಲ. ಏನಂದ್ರೆ ಈ ಹಾಲಿಡೇ ಸೀಸನ್ ನ ಎಲ್ಲರೂ ಬಯಸ್ತಾರೆ ಆಕ್ಚುಲಿ. ಬಿಕಾಸ್ ಹಾಲಿಡೇಸ್ ಇದ್ದಾಗ ಜಾಸ್ತಿ ಜನ ಥಿಯೇಟರ್ಗೆ ಬರ್ತಾರೆ. ಆ ಒಂದು ಇದಿರೋದ್ರಿಂದ ನೋಡಿ, ಹಾಲಿಡೇ ಸೀಸನ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ, 2-3 ಸಿನಿಮಾಗಳು ಬರುತ್ತೆ. ಏನಂದ್ರೆ ಒಂದು ಧೈರ್ಯ. ಹಾಲಿಡೇಸ್ ಇಲ್ದೇ ಇದ್ದಾಗ ಸ್ವಲ್ಪ ಭಯ ಇರುತ್ತೆ. ಹಾಲಿಡೇಸ್ ಇದ್ದಾಗ ತಡ್ಕೊಳ್ಳುತ್ತೆ, 2 ಸಿನಿಮಾ ಅಲ್ಲ 3 ಸಿನಿಮಾ ತಡ್ಕೊಳ್ಳುತ್ತೆ ಅಂತಾನೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ತುಂಬಾ ಸಿನಿಮಾ ರಿಲೀಸ್ ಮಾಡ್ತಾರೆ. ಆತರ ಅಷ್ಟೇ, ಅದು ಇನ್ನೇನಿಲ್ಲ. ಹಾಯ್ ಸರ್. ಹಾ ಸರ್, ಇಲ್ಲಿ ರಮೇಶ್ ಸರ್, ಟಿ ಹೇಳಿ. ಸರ್, 2010ರಲ್ಲಿ ಸೂಪರ್ ಸಿನಿಮಾ ಬರುತ್ತೆ. ಅದು 2035ಕ್ಕೆ ಭಾರತ ಹೇಗಿರುತ್ತೆ ಅನ್ನೋದು ಅಡ್ವಾನ್ಸ್ಡ್ ಕತೆ ತೋರಿಸಿದ್ದು. ಹೇಗೆ ಇಲ್ಲಿ 2024ರಲ್ಲಿ ಸಿನಿಮಾ 2040ರಲ್ಲಿ ಹೇಗಿರುತ್ತೆ ಅಂತ. UI ಸಿನಿಮಾ ಸೂಪರ್ ಸಿನಿಮಾದ ಮುಂದುವರೆದ ಭಾಗನ ಅಥವಾ ಅದಕ್ಕೂ ಏನಾದ್ರು ಲಿಂಕ್ ಇದೆಯಾ ಅನ್ನೋದು? ಅಲ್ಲ, ಅದು 30 ಅಂತ, ಇದು 40 ಅಂದ್ರೆ ಹೆಂಗ್ ಬೇಕಾದ್ರೆ ಅನ್ಕೊಂಡ್ಬಂದಿ. ಬೇಕಾದ್ರೆ 10 ವರ್ಷ ಮುಂದುವರೆದ್ರ ಮೇಲೆ ತೋರಿಸಿರೋದು ಇದು. ಅಲ್ಲ ಸರ್, ಎಗೇನ್ ಕಂಟಿನ್ಯೂಷನ್ ಇರುತ್ತೆ ಆತರ? ಇಲ್ಲ, ಆತರ ಏನಿಲ್ಲ. ಆತರ ಆ ಸಬ್ಜೆಕ್ಟ್ಗೂ ಈ ಸಬ್ಜೆಕ್ಟ್ಗೂ ಸಂಬಂಧ ಇಲ್ಲ. ಇದು ನಿಜ ಹೇಳಬೇಕು ಅಂದ್ರೆ ಕಂಪ್ಲೀಟ್ಲಿ ಮೆಟಫರಿಕಲ್ ಆಗಿರುತ್ತೆ ಈ ಸಿನಿಮಾ. ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಸಿಂಬಾಲಿಸಂ ಜಾಸ್ತಿ ಇರುತ್ತೆ. ಏನಂದ್ರೆ ನೀವು ಸಿನಿಮಾ ನೋಡಿ, ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ತರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿ ಟ್ವಿಸ್ಟ್ ಟರ್ನ್ ಅದೊಂಥರ ಇದ್ದೇ ಇರುತ್ತೆ. ಅದು ಬಿಟ್ರೆ ನೀವು ಕರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಲೇಯರ್ಸ್ ಗಳಿರುತ್ತೆ. ಅದ್ರಲ್ಲಿ ನಿಮ್ಗೆ ಅರ್ಥ ಆಗೋ ತುಂಬಾ ವಿಷಯಗಳಿರುತ್ತೆ. ಅದು ಡಿಪೆಂಡಿಂಗ್ ಅಪಾನ್ ಯು ಓನ್ಲಿ ಅಷ್ಟೇ, ನಿಮ್ಮ ಮೇಲೆ ಮತ್ತೆ ಡಿಪೆಂಡ್ ಅಷ್ಟೇ, ಯಾರು ಹೆಂಗ್ ನೋಡ್ತಾರೆ. ಇವಾಗ ನೋಡಿ, ಈ ಟೀಸರ್ ನ ಒಬ್ಬೊಬ್ರು ಒಂದೊಂದು ರೀತಿ ಏನೋ ವಿಮರ್ಶೆ ಮಾಡ್ತಾ ಇದಾರೆ, ಒಬ್ಬೊಬ್ರು ಒಂದೊಂದು ರೀತಿ ಯೋಚನೆ ಮಾಡ್ತಿದ್ದಾರೆ, ಆತರ ಅದು. ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳಕ್ ಇಷ್ಟಪಡೋದು, ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ, ಬೇರೆ ಬೇರೆ ತರನೇ ಇರುತ್ತೆ, ಬೇರೆ ಬೇರೆ ಟಾಪಿಕ್ ಇರುತ್ತೆ. ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆಕ್ಚುಲಿ. ಸರ್, ಲೋಕೇಶ್ ಇಂದ ಸರಿ ಕಡೆ ಈ ಕಡೆ ಸರ್, ವಾರ್ನರ್ ಅಲ್ಲೇ ವಾರ್ ಇದೆ, ತುಂಬಾ ದೊಡ್ಡ ಎಚ್ಚರಿಕೆ. ಥ್ಯಾಂಕ್ಸ್, ಒಳ್ಳೆ ಕಂಟೆಂಟ್. ಸೊ ಇಡೀ ಸಿನಿಮಾನ ಹಿಂದಿನ ಕಂಟೆಂಟ್ ನೋಡ್ಕೊ ಬಂದ್ರೆ ಅದು ಕಲರ್ಫುಲ್, ಟೋನೇ ಬೇರೆ ಇದೆ, ಕಲರ್ ಟಿಂಟೇ ಬೇರೆ ಇದೆ. ಸೊ ಈ ಕಂಟೆಂಟ್ ಬೇರೆ ತರ ಇದೆ. ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದ್ರೆ ಪ್ರಜಾಕೀಯದ ಐಡಿಯಾಲಜಿ ಇಲ್ಲೂ ಎದ್ದು ಕಾಣಿಸ್ತಾ ಇದೆ ಸರ್. ನೀವು ಒಂದು ವಾರ್ನಿಂಗ್ ಕೊಡ್ತಾನೆ ಇದ್ರಿ. ಒಂದಷ್ಟು ಗ್ಲಿಮ್ಸಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ, ಒಂದು ಪಿಲ್ಲರ್ ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು LED ಇದ್ರಲ್ಲಿ ಬರುತ್ತೆ. ಅಂದ್ರೆ ಜನಗಳು ನೀವು ಸಾಯ್ತಾನೆ ಇರಿ, ನಾವು ಬದುಕ್ತಾರೆ ಅಂದ್ರೆ ಎಚ್ಚರಿಕೆ ಗಂಟೆ. ಅಂದ್ರೆ ಬಡವರಾಗಿರ್ಬೇಕು, ನಾವು ಚಂದಮಾಮ ಕತೆ ಹೇಳ್ಕೊಂಡು ಇರ್ತೀವಿ ಅನ್ನೋ ಪಾರ್ಟಿಗಳಿಗೆ ಇದು ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ. ಇಲ್ಲ, ನಾನು ಹೇಳೋದಕ್ಕಿನ್ನ ಅದು ನನ್ನೊಬ್ಬನ ವ್ಯೂ ಪಾಯಿಂಟ್ ಆಗುತ್ತೆ. ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ ತರಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗ್ಲೂ. ಯಾಕಂದ್ರೆ ಹೇಳ್ತೀನಿ ಕೇಳಿ, ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ, ಒಬ್ಬ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ. ಅವನ ಎಮೋಷನ್, ಅವನಿದು ನೀವೆಲ್ಲ ನೋಡ್ತೀರಾ, ಖುಷಿ ಪಡ್ತೀರಾ, ನಿಮ್ಮನ್ನ ನೀವು ಆ ಹೀರೋ ನೋಡ್ಕೊಂತೀರಾ. ಯಾರೋ ಒಬ್ರಿಗೆ ಏನೋ ಪ್ರಾಬ್ಲಮ್ ಆಗ್ತಾರೆ, ಒಬ್ಬ ಹೀರೋ ಎದ್ದು ಬಂದ್ರೆ ಫುಲ್ ಖುಷಿಯಾಗಿ ವಿಸಿಲ್ ಹೊಡಿತೀರಾ, ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ. ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ. ಅದೇನೋ ಗೊತ್ತಿಲ್ಲ, ನಾನು ಆ ರೂಟಲ್ಲೇ ನನ್ನ ಮನಸ್ಸು ಎಳೀತದೆ. ನನಗೆ ಹಲವಾರು ಕೋಟ್ಯಾಂತರ ಹೀರೋಗಳನ್ನ ಸೃಷ್ಟಿ ಮಾಡಬೇಕು ಅಂತ ಆಸೆ. ಮೊದಲನೇ ಸಿನಿಮಾದಿಂದ ಇವತ್ತರೆಗೂ ಅದು ಅನ್ಸುತ್ತೆ. ಅದನ್ನ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ. ಇಟ್ ಈಸ್ ನಾಟ್ ಆಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ನಿಮ್ಮ ಕಥೆನೇ ಆಗಿರುತ್ತೆ. ಬಟ್ ನಿಮ್ಗೆ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ. ಅದನ್ನ ಬಿಡಕ್ಕಾಗಲ್ಲ, ಯಾಕಂದ್ರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್. ಅದೇ ಆಕ್ಚುಲಿ ನಿಮ್ಮನ್ನ ಥಿಯೇಟರ್ ಕೂರಿಸೋದು. ವಿ ಆಲ್ ನೀಡ್ ಸ್ಟೋರೀಸ್, ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು, ತಿರುವುಗಳು ಬೇಕು, ಎಲ್ಲವೂ ಇರುತ್ತೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಲೇಯರ್ ಇರುತ್ತೆ ಅಷ್ಟೇ. ಆತರ ಇದು. ಉಪ್ಪಿ ಸರ್, ಇಲ್ಲಿ ನವೀನ್ ಸರ್. ಸರ್, ಇದು ಉಪೇಂದ್ರ ಅವರ ಸ್ಟೈಲ್ ಏನು ಅಂತಂದ್ರೆ, ಏನನ್ನೂ ಹೇಳದೆ ಏನನ್ನೂ ತೋರಿಸದೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ರಿ ನೀವು ಇಷ್ಟು ದಿನದಲ್ಲಿ. ಬರೀ ಒಂದು ಪೋಸ್ಟ್ ಇಟ್ಕೊಂಡು ಸಿನಿಮಾ ರಿಲೀಸ್ ಮಾಡಿದವ್ರು ನೀವು. UI ಅಂತ ಬಂದಾಗ ತುಂಬಾ ವಿಷಯಗಳನ್ನ ರಿವೀಲ್ ಮಾಡ್ತಾ ಇದ್ದೀರಾ. ಅಂದ್ರೆ ಪೋಸ್ಟರ್ಸ್ ಬಂತು, ಟೀಸರ್ ಬಂತು, ವಿಡಿಯೋ ಸಾಂಗ್ ಬಿಟ್ರಿ, ಈ ತರದೆಲ್ಲ ಬಂದಾಗ ನೀವು ಬಿಟ್ಟಿರೋದೆಲ್ಲ ಜನಕ್ಕೆ ರೀಚ್ ಆಗ್ತಾ ಇದೆ, ಇಷ್ಟ ಪಡ್ತಾ ಇದಾರೆ ಅನ್ನೋ ಖುಷಿ ಇದೆಯಾ?
ತುಂಬಾ ವಿಷಯಗಳನ್ನು ಹೇಳ್ತಾ ಇದ್ದೀನ ಅನ್ನೋ ಬೇಜಾರಿದೆ ನಿಮ್ಗೆ. ಇಲ್ಲ ಇಲ್ಲ, ಅದು ಒಂದು ವೈಯಕ್ತಿಕ. ಬಟ್ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ. ಇದಕ್ಕೆ ನನಗೆ, ಶ್ರೀಕಾಂತ್ಗೆ, ನನಗೆ, ನವೀನ್ಗೆ, ನನಗೆ, ಮನೋಹರ್ ತುಂಬಾ ಕ್ಲಾಶ್ಗಳಾಗೋಗ್ಬಿಟ್ಟಿದೆ. ಯಾಕಂದ್ರೆ ನಾನು ಯಾವಾಗ್ಲೂ ಆಸೆ ಪಡ್ತೀನಿ ಪ್ರತಿ ಒಂದೇ ಒಂದು ಇಂಚು ತೋರಿಸಬಾರ್ದು ಅಂತ ನನ್ನ ಆಸೆ ಸಿನಿಮಾದಲ್ಲಿ. ಬಟ್ ಈಗ ಟ್ರೆಂಡ್ ಬೇರೆ ತರ ಆಗಿದೆ. ಈಗ ಎಲ್ಲಾ ಕಡೆ ರೀಚ್ ಆಗಬೇಕು, ಎಲ್ಲರಿಗೂ ಗೊತ್ತಾಗಬೇಕು ಅಂದ್ರೆ ಈ ಟ್ರೈಲರ್ ಟೀಸರ್ ಅನ್ನೋ ಟ್ರೆಂಡ್ ಆಗಿದೆ. ಅದನ್ನ ಬಿಡ್ಲೇಬೇಕು ಅನ್ನೋ ತರ ಸಾಂಗ್ಗಳು ಬಿಡ್ತಾರೆ, ವಿಡಿಯೋಸ್ಗಳು ಬಿಡ್ತಾರೆ ಎಲ್ಲ. ಸೊ ನನಗೆ ಯಾವಾಗ್ಲೂ ಅದು ಮನಸ್ಸಿಗೆ ಒಪ್ಪಲ್ಲ. ನಾನು ಆಸ್ ಎ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಪಿಕ್ಚರ್ ಅನ್ನ ಟ್ರೈ ಮಾಡ್ತೀನಿ. ನಾನು ಒಂದೇ ಒಂದು ವಿಜುವಲ್ ತೋರಿಸದೆ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ. ಗೊತ್ತಿಲ್ಲ ಅದು. ಬಟ್ ಈಗೀಗ ಹೆಂಗಾಗ್ತಿದೆ ಸಿನಿಮಾಗಳು ಅಂದ್ರೆ, ಒಂದು ಸಿಂಪಲ್ ಹೇಳ್ತೀನಿ, ನನಗನ್ಸಿರೋದು ಹೇಳ್ತೀನಿ. ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ, ಇದನ್ನ ನೀವು ಬೇರೆ ಹತ್ರ ತಿಳ್ಕೊಬಾರ್ದು. ಆಮೇಲೆ ಎಲ್ಲರೂ ಒಂದು ಟ್ರೆಂಡ್ ಅಲ್ಲಿ ಹೋಗ್ತಿದ್ದಾರೆ. ಹೆಂಗೆ ಅಂದ್ರೆ, ಈ ಟ್ರೈಲರ್ ಟೀಸರ್ ನ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಮನೆಯಲ್ಲಿರೋ ಎಲ್ಲಾ ಊಟನ ಒಂದು ಇಷ್ಟಿಷ್ಟು ಹಾಕ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಕೊಟ್ಬಿಟ್ರು, ನೋಡ್ಕೊಳ್ಳಿ ಅಂದ್ರೆ ಇಡೀ ಸಿನಿಮಾ ಹಿಂಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ. ಇದು ಗೊತ್ತಿಲ್ಲ ನನಗೆ, ಇದು ಪ್ಲಸ್ ಮೈನಸ್ ಗೊತ್ತಿಲ್ಲ. ಬಟ್ ಈ ಟ್ರೆಂಡ್ ಹಂಗಿದೆ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಜನ ಬರಬೇಕು ಅಂದ್ರೆ ಇದು ಮಾಡ್ಲೇಬೇಕು ಅಂತಿದೆ. ಬಟ್ ಹಂಗಂತ ಇದನ್ನ ಒಡೆದು ಮಾಡಬಹುದು, ಇಲ್ಲ ಅಂತೇನಿಲ್ಲ. ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ತರನೂ ಮಾಡಬಹುದು. ಆದಷ್ಟು ನಾವು ಅದನ್ನ ಟ್ರೈ ಮಾಡಿದೀವಿ. ಇದ್ರಲ್ಲಿ ಆದಷ್ಟು ತುಂಬಾ ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ. ಏನಿದ್ರು ಒಂದು ವರ್ಲ್ಡ್ ಗ್ಲಿಮ್ಸ್ ತೋರಿಸಿದೀವಿ. ಒಂದೆಲ್ಲ ಒಂದು ಸಣ್ಣದಾಗಿ ಇನ್ನೊಂದು ಕೇವಲ ಒಂದು 15 ಡೇಸೇ ಇರೋದ್ರಿಂದ ನಮ್ಗೆ ಇವಾಗ ಬೇಕೇ ಬೇಕಾದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ಗಳು ಎಲ್ಲರಲ್ಲೂ ಇದೆ. ಸೊ ಇದು ರಿಲೀಸ್ ಆಗ್ತಿದ್ಯಪ್ಪ, ಎಲ್ಲ ಲ್ಯಾಂಗ್ವೇಜ್ ಆಗ್ತಿದೆ ತೋರ್ಸಕ್ಕಾರ ನಾವು ಮಾಡ್ಲೇಬೇಕು ಇದನ್ನ. ಸೊ ಒಂದು ಅನಿವಾರ್ಯವಾಗಿತ್ತು. ಪ್ಲಸ್ ಆಮೇಲೆ ಇದನ್ನ ನೀವು ನೋಡಿದಾಗ ಸಿನಿಮಾಗೆ ತುಂಬಾ ಪ್ಲಸ್ ಆಗುತ್ತೆ. ಯಾಕಂದ್ರೆ ಈ ಮೈಂಡ್ ಸೆಟ್ ನೀವು ಸಿನಿಮಾ ನೋಡಿದಾಗ ತುಂಬಾ ವಿಷಯಗಳು ಅರ್ಥ ಆಗುತ್ತೆ ನಿಮ್ಗೆ. ಸೊ